ಯಾವುದೇ ಒಂದು ಪ್ರೋಗ್ರಾಮ್ ನೋಡಿದ್ರು ನಮ್ಗೆ ಬೇಜಾರಾಗ್ಬಿಟ್ಟಿದೆ. ಬರೀ ದರ್ಶನ್ ನೋಡಿಲ್ವ ನಾವು? ನನಗೆ ಮಗನ್ ಸಮಾನ ದರ್ಶನ್. ಮಾಧ್ಯಮದವರು ಸ್ವಲ್ಪ ನಿಮ್ಗೆ ರೈಟ್ಸ್ ಇದೆ, ಏನ್ ಮಾಡ್ಬೇಕು ಆ ತರ ರೈಟ್ ಮಾಡಿ, ಬೇಡ ಅನ್ನಲ್ಲ. ಆಮೇಲೆ ರಾಜ್ಕುಮಾರ್ ಸರ್ ಅಭಿಮಾನಿ, ನಾವು ಅವ್ರ ಇಪ್ಸಸ್ಸು. ನಾನು ದರ್ಶನ್ ನನ್ನ ಮಗನ್ ಸಮಾನ. ತಾಯಿ ತಾಯಿ ಲಾಲಿ ಹಾಡೋ ಭೂಮಿ ತಾಯಿ. ವೆಂಕಟಸ್ವಾಮಿ ಅವ್ರ ಮನೆಗೂ ನೋವಿದೆ ಅಲ್ವಾ, ಇಲ್ಲ ಅಂತ ಹೇಳಲ್ಲ, ಎಲ್ರಿಗೂ ನೋವೇ. ತಾಯಿ ಮಕ್ಳೇ ಎಲ್ರಿಗೂ ಮಕ್ಳು. ಅವ್ರನ್ನ ಬಗ್ಗೆ ಕೆಟ್ಟದಾಗಿ ಜಾಸ್ತಿ ಇದ್ ಮಾಡ್ಬೇಡಿ ಸರ್. ಈಗಿನ ಜನರೇಷನ್ ಹುಚ್ಚರು ಹುಡುಗರುಗಳು, ನಮ್ ಜನರೇಷನ್ ಅಲ್ಲ, ನಮ್ದೇ ಜನರೇಷನ್. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಜನರೇಷನ್ ಇದು. ಈಗಿನ ಜನರೇಷನ್, ಈಗಿನ ಮಕ್ಕಳೇ ಆತರ ಸರ್. ಹೇಳ್ಕೊಟ್ಟಿ ಪ್ರೀತಿ ವಿಶ್ವಾಸ ಬರಲ್ಲ, ಅದು ಇಲ್ಲಿಂದ ಬರುತ್ತೆ ಎಲ್ರಿಗೂ. ತಂದೆಗೆ ಮಕ್ಕಳೇ ಹುಚ್ಚರು. ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿ, ಪಕ್ಕಾ ಅಭಿಮಾನಿ. ಹಂಗಂತ ನಾವು ಪುನೀತ್ ರಾಜ್ಕುಮಾರ್ ಸರ್ ಪಕ್ಕಾ ಅಭಿಮಾನಿ, ಹುಚ್ಚರು ನಾವು. ಹುಚ್ಚರು ಅಂತ ಯಾಕೆ ಹೇಳ್ತಾರೆ? ಟ್ರೀಟ್ಮೆಂಟ್ ಕೊಡಿಸ್ತಾರ ಹುಚ್ಚರಾದ್ರೆ. ಹೇಳೋರು ಹುಚ್ಚರು. ಹಂಗೆ ಈ ಅಭಿಮಾನಿಗಳಲ್ಲೂ ಅಷ್ಟೇ. ನಿಮ್ಗೆ ಎಷ್ಟ್ ಮೇಲೆ ಇರುತ್ತೆ, ನಮ್ ಇನ್ನೊಬ್ಬರಿಗೆ ಸುದೀಪ್ ಮೇಲೆ ಇರುತ್ತೆ, ಇನ್ನೊಬ್ಬರಿಗೆ ದರ್ಶನ್ ಮೇಲೆ ಇರುತ್ತೆ, ಇನ್ನೊಬ್ಬರ ಮೇಲೆ ಪುನೀತ್ ಮೇಲೆ ಇರುತ್ತೆ ಸರ್. ಎಲ್ರಿಗೂ ಒಂದು ಪ್ರೀತಿ ವಿಶ್ವಾಸ ಅಭಿಮಾನ ಎಲ್ರಿಗೂ ಇದ್ದೇ ಇರುತ್ತೆ. ಇದು ಹುಚ್ಚ ಅಭಿಮಾನ. ಆಕ್ಚುಲಿ ನೀವು ಈಗ ಎಲ್ಲಿ ಹೋಗ್ತಾ ಇದ್ರೆ ದರ್ಶನ್ ಅವ್ರು ನೋಡ್ಲಿಕ್ಕೆ? ಫಂಕ್ಷನ್ ಇತ್ತು ಸರ್, ಫಂಕ್ಷನ್ ಬಂದಿದ್ವಿ. ಇಲ್ಲೇ ದರ್ಶನ್ ನೋಡೋಣ ಅಂತ ನಮ್ಮ ಮನೆಯವರು ನಾನು ಬಂದ್ವಿ. ಮೇಡಮ್, ಈಗ ಇಷ್ಟೆಲ್ಲ ಪ್ರಕರಣಗಳಾಗಿದೆ, ಮಾಧ್ಯಮದಲ್ಲಿ ಇಷ್ಟೆಲ್ಲ ಸುದ್ದಿ ಬರ್ತಾ ಇದೆ. ಸೊ ಅವ್ರನ್ನ ನೋಡ್ಲಿಕ್ಕೆ ನಿಮ್ಗೆ ಏನಾದ್ರು ಬೇಜಾರ್ ಅನಿಸ್ತಿದ್ಯಾ? ಹೆಂಗಪ್ಪ ನಾನು ಅವ್ರು ನೋಡ್ಲಿ, ಯಾರಾದ್ರು ಏನ್ ಅನ್ಕೋತಾರಪ್ಪ ಅಂತ ಅನಿಸ್ತಿದೆ ನಿಮ್ಗೆ? ಇಲ್ಲಪ್ಪ, ನನಗೆ ನೋ ಪ್ರಾಬ್ಲಮ್. ನಾನು ನೋಡ್ಬೇಕಂತ ಇಷ್ಟ. ನನಗೆ ಮಗನ್ ಸಮಾನ ದರ್ಶನ್. ನಮ್ಗೇನು ಊಟ ಹಾಕಲ್ಲ ದರ್ಶನ್. ಒಂದು ಪ್ರೀತಿ ವಿಶ್ವಾಸ ಅಭಿಮಾನ ಇದೆ ನಮ್ಗೆ ಅವ್ರ ಮೇಲೆ. ನಮ್ ಕನ್ನಡ ನಮ್ಗೆ ಅಭಿಮಾನಿ ಎಲ್ಲ, ನಮ್ಮ ಮಗನ್ ಸಮಾನ. ಎಲ್ರೂ ಅಷ್ಟೇನೆ. ಫಿಲಮ್ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಅವ್ರ ಅಷ್ಟೇನು ನಮ್ಗೆ ಅಭಿಮಾನಿನೇ. ಅವ್ರೊಬ್ರೆ ಅಂತ ನಾನು ಹೇಳ್ತಾ ಇಲ್ಲ ಸರ್. ಅವರು ಕಷ್ಟಪಟ್ಟು ಎಲ್ಲರೂ ಬರಕ್ ಸ್ಟಾರ್ ಆಗಕ್ ಚಾನ್ಸ್ ಇಲ್ಲ. ಹಣೆಯಲ್ಲಿ ಬರ್ದಿದ್ರು ಮಾತ್ರ ಅವ್ರು ಸ್ಟಾರ್ ಆಗಕ್ ಚಾನ್ಸು. ತಪ್ಪು ನಡೆದಿದೆ ಅಲ್ವಾ, ನೋವಿದೆ, ಅವ್ರಿಗೂ ನೋವಿದೆ, ತಪ್ಪಾಗಿದೆ. ಶಿಕ್ಷೆ ಆಗ್ಲಿ ಬಿಡಿ, ಬರ್ಲಿ, ಎಷ್ಟು ವರ್ಷ ಆದ್ರೂ ಬರ್ಲಿ, ಬಂದೇ ಬರ್ತಾರಲ್ವ ಅವರು. ಸುಮ್ಮನೆ ಈ ಮಾಧ್ಯಮದವರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ತೋರಿಸಿ ಹುಚ್ಚಿಡಿಸ್ಬಾರ್ದು ಮನೇಲಿ. ಗೊತ್ತಾ, ಯಾವುದೇ ಒಂದು ಪ್ರೋಗ್ರಾಮ್ ನೋಡಿದ್ರು ನಮ್ಗೆ ಬೇಜಾರಾಗ್ಬಿಟ್ಟಿದೆ. ಬರೀ ದರ್ಶನ್ ನೋಡಿಲ್ವ ನಾವು? ಎಷ್ಟು ವರ್ಷದಿಂದ ನೋಡಿಲ್ಲ ದರ್ಶನ್ ಮುಖ ನೋಡಿಲ್ವಾ? ದರ್ಶನ್ ಮುಖನೇ ನೋಡಿಲ್ವ ನಾವು? ಈಗ ಒಂದ್ ಮಾತು ಹೇಳ್ತೀನಿ ಸರ್. ಹೌದು, ನಾ ಫಂಕ್ಷನ್ಗೆ ಹೋಗಿದ್ದು, 3 ಫಂಕ್ಷನ್ ಬಂದ ಸರ್. ನಮ್ಮನೆಯವ್ರು ಹೇಳಿದ್ ಗೊತ್ತಾ, ನಮ್ಮನೆಯವ್ರು ರಾಜ್ಕುಮಾರ್ ಸರ್ ಅಭಿಮಾನಿ, ನಾವು ಅವ್ರ ಇಪ್ಸಸ್ಸು. ನಾನು ದರ್ಶನ್ ನನ್ನ ಮಗನ್ ಸಮಾನ. ಅವರು ನಿಮ್ಗೆ ಈಗ ಈ ಸಮಾಜದಲ್ಲಿ ಅವರೊಬ್ರು ಏನೋ ಒಂದು ಬೇರೆ ರೀತಿನೇ ಬಿಂಬಿಸ್ತಾ ಇದ್ದಾರೆ. ಅಂದ್ರೆ ಕೆಲವೊಂದು ಪ್ರಕರಣಗಳಾಗಿದೆ, ಈಗ ನಿಮ್ಗೆ ಗೊತ್ತಿರೋ ವಿಷಯ, ಅದನ್ನ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಇಂಥ ಟೈಮಲ್ಲಿ ಈಗ ತಪ್ಪು ನಡೆದಿದೆಯಲ್ವಾ, ಈ ತಪ್ಪು ನಡೆದಾಗ ಬಂದಿದಾರಲ್ಲ, ಎಷ್ಟು ದಿನ ಎಲ್ಲ ಹೋಗಿದ್ರು ಅವರೆಲ್ಲ? ದರ್ಶನ್ ಬಗ್ಗೆ ಬರ್ಬೋದಾಯ್ತಲ್ಲ, ಈ ತರ ಮಾಡಿದ್ದಾರೆ, ಇದು ನಮ್ಗೆ ಈ ತರ ಮಾಡಿದ್ದಾರೆ, ಈ ತರ. ಯಾವುದೇ ಸಾಕ್ಷಿಗಳಿರ್ಲಿಲ್ಲ, ಬರ್ಲಿಲ್ಲ ಯಾರು. ಮತ್ತೆ ಇವಾಗ ಯಾವ ಸಾಕ್ಷಿ ಸಿಕ್ತು ನಿಮ್ಗೆ? ಸಿಕ್ತಲ್ಲ, ಕೆಲವೊಂದು ಸಾಕ್ಷಿಗಳು ಸಿಕ್ಕಿದೆ, ಮತ್ತೆ ಕೊಲೆ ಆಗಿದೆ ಅನ್ನೋದು. ಅದನ್ನೇ ಮೇಡಮ್ ಅವ್ರು ಹೇಳ್ತಿದಾರಲ್ಲ ಸರ್, ತಪ್ಪಾಗಿದೆ. ಆ ಸಾಕ್ಷಿನ ತಗೋ ಬರ್ಬೋದಿತ್ತಲ್ಲ. ಸಾಕ್ಷಿಗಳು ಇವಾಗ ಸಿಕ್ತವ್ರೇನೆ, ಅವಾಗ ಇದ್ರಲ್ವಾ, ಅವಾಗ್ಲೇ ಬರ್ಬೇಕಿತ್ತು. ಎಲ್ಲೋಗಿದ್ರು ಸರ್ ಹೇಳಿ? ಮಾಧ್ಯಮದವರು ಸ್ವಲ್ಪ ನಿಮ್ಗೆ ರೈಟ್ಸ್ ಇದೆ, ಏನ್ ಮಾಡ್ಬೇಕು ಆ ತರ ರೈಟ್ ಮಾಡಿ, ಬೇಡ ಅನ್ನಲ್ಲ. ಸುಮ್ನೆ ಇಲ್ದೇ ಇರೋದೆಲ್ಲ ಮಾತಾಡಿ ಸುಮ್ನೆ. ದರ್ಶನ್ ಅಭಿಮಾನಿಗಳೇ ಹುಚ್ಚರು ಅಂತ ಹೇಳ್ಬೇಡಿ, ಎಲ್ರಿಗೂ ಹುಚ್ಚರಿದ್ದಾರೆ. ಈಗಿನ ಮಕ್ಕಳು, ಈಗಿನ ಜನರೇಷನ್ ಅಂತ ಮಕ್ಳಿದ್ದಾರೆ, ಹುಚ್ಚಿಡಿ ಅಂತ ಮಕ್ಕಳೇ ಇದ್ದಾರೆ, ಹುಚ್ಚು ಜನರೇ ಇದ್ದಾರೆ. ಸೊ ನಿಮ್ಗೆ ದರ್ಶನ್ ಅವ್ರ ಅಭಿಮಾನಿಗಳೆಲ್ಲ ಹುಚ್ಚರು ಒಂದಿದಕ್ಕೆ ನಿಮ್ಗೆ ತುಂಬಾ ನೋವಾಗ್ತಿದೆ? ಹೌದು. ಯಾಕೆ ಸರ್ ಹುಚ್ಚರು? ಎಲ್ರಿಗೂ ಎಲ್ಲ ಈಗ ಅಭಿಮಾನಿ ಇದ್ದಾರೆ, ಮತ್ತೆ ಯಾರು ಸುದೀಪ್ ಅಭಿಮಾನಿಗಳಿಗೆ ಎಲ್ರು ಅಭಿಮಾನ ಹುಚ್ಚೆದ್ದುತ್ತದೆ ಸರ್. ಅಷ್ಟು ಪ್ರೀತಿ ನಿಮ್ಗೆ ಯಾಕೆ ಅವ್ರ ಕಂಡ್ರೆ ಅಷ್ಟೊಂದು ಅಭಿಮಾನ ಇದೆ? ಅಂದ್ರೆ ನಾನು ಹೇಳ್ತಾ ಇರೋದು, ಅವ್ರು ನೀವು ಹೇಳಿದ್ರಿ, ಅವ್ರು ನನಗೇನು ಊಟ ಕೊಡಲ್ಲ, ಅವ್ರೇ ನನಗೆ ಬಟ್ಟೆ ಕೊಡಲ್ಲ, ಆದ್ರೂ ಒಂದು ಪ್ರೀತಿ ವಿಶ್ವಾಸ ಅಂತ ಹೇಳಿದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ನಿಮ್ಗೆ ಯಾಕೆ ಅವ್ರ ಬಗ್ಗೆ ಅಷ್ಟೊಂದು ಅಭಿಮಾನ? ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಎಷ್ಟು ಸ್ಟಾರ್ ಆಗಿದ್ದಾರೆ ಸರ್, ಎಷ್ಟು ಅವ್ರ ಹೆಸರು ಎಷ್ಟು ಬೆಳೆದಿದೆ ಅಲ್ಲ. ಇಷ್ಟೆಲ್ಲ ಅವ್ರ ಮೇಲೆ ಕೆಟ್ಟ ಹೆಸರು ಬಂದ್ಮೇಲೆ ನಿಮ್ಗೆ ಯಾಕೆ ಅಷ್ಟು ಅಭಿಮಾನ? ನಿಮ್ಗೆ ಅಭಿಮಾನ ಅದು ಹೋಗಲ್ಲ ಸರ್, ಹೋಗಲ್ಲ ಅದು. ಈಗ ಒಬ್ಬ ಮಗನ ಮೇಲೆ ಪ್ರೀತಿ ವಿಶ್ವಾಸ ಅದು ಎಷ್ಟೇ ಏನೇ ಆಗಿದ್ರು ಅವ್ರ ಮೇಲೆ ಹೊಟ್ಟೋಗ್ಬಿಡುತ್ತಾ? ಈಗ ನಿಮ್ಮ ಮಕ್ಳ ಮೇಲೆ ನಿಮ್ ಪ್ರೀತಿ ಹೋಗ್ಬಿಡುತ್ತಾ? ಪ್ರೀತಿ ವಿಶ್ವಾಸ ಹೋಗ್ಬಿಡುತ್ತಾ ಹೇಳಿ? ಸೊ ಈಗ ಏನೇನ್ ಹೇಳಿದ್ರು ಮಗನೇ. ಶಿಕ್ಷೆ ಆಗ್ಲಿ, ತಪ್ಪು ಯಾರು ಮಾಡಿದ್ರು. ಅವ್ರು ಮಾಡಿದ ತಪ್ಪು ಅಂತ ಅನ್ಸಲ್ವಾ ನಿಮ್ಗೆ? ಅವ್ರು ಮಾಡಿಲ್ಲ ಸರ್, ಅವ್ರು ಹೇಳಿದ್ದಲ್ವಾ, ಅವ್ರೇನೋ ಒಂದೆರಡು ಏನ್ ಮಾಡಿ ಅವನ್ಗೆ ಒಂದೆರಡು ಬುದ್ಧಿವಾದ ಹೇಳಿ
ಒಂದೇಟು ಹೊಡೆದಿರ್ಬೋದು, ಕಳಿಸಿ ಸರ್ ಅಂದ್ರೆ ಇವರೇ ಸೇರ್ಕೊಂಡು ಕಳಿಸ್ಬಿಡಿ. ಊಟ ಕೊಟ್ಟು ಕಳಿಸಿ ಅಂತ ಹೇಳಿದ್ದಾರೆ ಇವರು. ಹಸುವಾಗಿ ನಾವು ತೆಗೆದುಬಿಟ್ಟು ಕಳಿಸಿ ಅಂತ ಹೇಳಿದ್ರೆ ಇವರು. ಆಮೇಲೆ ನಿಮಗೆ ಅವರು ಒಬ್ಬ ದೊಡ್ಡ ಸ್ಟಾರು, ಇಷ್ಟೆಲ್ಲ ದೊಡ್ಡ ಇಶ್ಯೂ, ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ, ಜನಗಳ ಮಧ್ಯೆ ಓಡಾಡಿದ್ದಾರೆ, ಜನರ ಭಾವನೆ ಬಗ್ಗೆ ಅರ್ಥಕೊಂಡಿದ್ದಾರೆ ಅಂತ ವ್ಯಕ್ತಿ. ಸರ್ ನನ್ನ ಮೊಮ್ಮಗಳಿದ್ದಾಳೆ ಒಬ್ಳು, ಅವಳು ಹೇಳ್ತಾಳೆ, ಅಮ್ಮ ದರ್ಶನ್ ಮಾಮನ್ ನೋಡಕ್ ಬರ್ತೀನಿ ಅಂದ್ಲಿ ಇವತ್ತು. ಅವತ್ತು ಬಂದಿದ್ದು ಫಂಕ್ಷನ್ ದಿವಸ, ಇವತ್ತು ಬಂದಿಲ್ಲ. ಅಮ್ಮ ನೀನು ಅಲ್ಲಿ ಹೋದ್ರೆ ಬರ್ತೀನಿ, ಇಲ್ಲ ಬರಲ್ಲ ಅಂದಿಲ್ಲಪ್ಪ, ಇವತ್ತು ಹೋಗಲ್ಲ, ಫುಲ್ ಎಲ್ಲ ಇದು ಮಾಡಿದ್ದಾರೆ, ಹೋಗಕ್ಕಾಲಪ್ಪ. ಆ ಮಗುಗೂ ಪ್ರೀತಿ ಸರ್, ಯಾಕೆ ಸರ್ ಆ ಮಕ್ಳಿಗೆಲ್ಲ ಪ್ರೀತಿ ಎಲ್ಲಿಂದ ಹುಡುತ್ತೆ ಸರ್ ಹೇಳಿ? ಅವ್ರು ಮಾತಾಡೋ ನಮ್ಮ ಭಾಷೆ ಒಂದು ಅವ್ರದ್ದು ಹೇಳಿ ನಿಮ್ಗೆ ಗೊತ್ತಲ್ವಾ? ನಿಮ್ದು ನೇಟಿವ್ ಯಾವರು? ನಮ್ದು ಮಂಡ್ಯ. ನಾವ್ ಇಲ್ಲೇ ಇರೋದು ಬೆಂಗಳೂರಲ್ಲೇ ಇರೋದು. ನಾವು ಅಂಬರೀಷ್ ಅವರು ನಮ್ಗೆ ಅಭಿಮಾನಿನೇ. ಅಂಬರೀಷು ನಮ್ಗೆ ನಾವು ಅಲ್ಲಿಯವರೇ, ಮದ್ದೂರು ಮಂಡ್ಯನವನೇ, ನಾವು ಮಂಡ್ಯದವ್ರನ್ನೇ. ಹೌದು, ನಮ್ಮ ಯಜಮಾನರು ಪುನೀತ್ ಅಭಿಮಾನಿ, ಇದು ರಾಜ್ಕುಮಾರ್ ಅಭಿಮಾನಿ ಸರ್. ಅವ್ರು ಯಾವ ಫಿಲಮ್ ನೋಡ್ತಿರ್ಲಿಲ್ಲ, ರಾಜ್ಕುಮಾರ್ ಬಂದ್ರೆ ಅಷ್ಟೇನ್ ಟಿವಿ ಆನ್ ಮಾಡೋದು ಸರ್. ಇಲ್ಲ ನಾನು ದರ್ಶನ್ ನೋಡ್ಬೇಕಂದ್ರೆ ನಾನ್ ನೋಡ್ಬೇಕು, ನೀ ನೋಡ್ಬೇಡ, ನಾನ್ ನೋಡಲ್ಲ. ನನಗೂ ಇಷ್ಟ, ನನಗೂ ರಾಜ್ಕುಮಾರ್ ಅಂದ್ರೆ ನನಗೂ ತುಂಬಾನೇ ಇಷ್ಟ. ಆದ್ರೂ ಒಂದು ಪ್ರೀತಿ ವಿಶ್ವಾಸ ಇರುತ್ತಲ್ಲ ಸರ್, ಒಬ್ಬೊಬ್ಬರ ಮೇಲೆ ಒಂದೊಂದು ಪ್ರೀತಿ ವಿಶ್ವಾಸ ಇರುತ್ತೆ. ಈಗ ನಮ್ಮನೆ ದೇವರು ವೈದ್ಯನಾಥೇಶ್ವರ ಅಲ್ವಾ, ನಾನು ರಾಘವೇಂದ್ರ ಸ್ವಾಮಿ ಇಷ್ಟಪಡ್ತೀನಿ, ಆದ್ರೂ ನಮ್ಮ ಮನೆ ದೇವ್ರನ್ನೇ ಪೂಜಿಸೋದು ಅಂದ್ರೆ ಒಂದು ಪ್ರೀತಿ ವಿಶ್ವಾಸ ಇರುತ್ತಲ್ವಾ. ಹಂಗೆ ಈ ಅಭಿಮಾನಿಗಳಲ್ಲೂ ಅಷ್ಟೇ, ನಿಮ್ಗೆ ಎಷ್ಟ್ ಮೇಲೆ ಇರುತ್ತೆ, ಇನ್ನೊಬ್ಬರಿಗೆ ಸುದೀಪ್ ಮೇಲೆ ಇರುತ್ತೆ, ಇನ್ನೊಬ್ಬರಿಗೆ ದರ್ಶನ್ ಮೇಲೆ ಇರುತ್ತೆ, ಇನ್ನೊಬ್ಬರ ಮೇಲೆ ಪುನೀತ್ ಮೇಲೆ ಇರುತ್ತೆ ಸರ್. ಎಲ್ರಿಗೂ ಒಂದು ಪ್ರೀತಿ ವಿಶ್ವಾಸ ಅಭಿಮಾನ ಎಲ್ರಿಗೂ ಇದ್ದೇ ಇರುತ್ತೆ. ಇದು ಹುಚ್ಚು ಅಭಿಮಾನ, ಹುಚ್ಚು ಈಗಿನ ಜನ್ರೇಷನ್ ಹುಚ್ಚು ಹುಡುಗರುಗಳು. ನಮ್ಮ ಜನ್ರೇಷನ್ ಅಲ್ಲ, ನಮ್ದೇ ಜನ್ರೇಷನ್ನು ರಾಜ್ಕುಮಾರು, ವಿಷ್ಣುವರ್ಧನ್, ಅಂಬರೀಷ್ ಜನ್ರೇಷನ್ನು. ಇದು ಈಗಿನ ಜನ್ರೇಷನ್, ಈಗಿನ ಮಕ್ಕಳೇ ಆತರ ಸಾರ್. ಈಗಿನ ಮಕ್ಕಳೇ ಅದು ಒಬ್ರು ಹೇಳ್ಕೊಟ್ಟು ಪ್ರೀತಿ ವಿಶ್ವಾಸ ಬರಲ್ಲ, ಅದು ಇಲ್ಲಿಂದ ಬರುತ್ತೆ ಎಲ್ರಿಗೂ. ಶಿಕ್ಷೆ ಆಗ್ಲಿ, ಬರ್ಲಿ, ಅವರು ಬಂದೇ ಬರ್ತಾರೆ, ಬರ್ಲಿಲ್ವಾ? ಈಗ ರಾಜ್ಕುಮಾರ್ ಸರ್ ಕಾಡಿಗೆ ಹೋಗಿದ್ರು, ವೀರಪ್ಪನ್ ಮಾಡಿದ್ದ, ಬಂದ್ರು. ಅಲ್ಲ, ಅವ್ರು ಹೋಗಿದ್ ಬೇರೆ ರೀತಿ, ಅವ್ರನ್ನ ಬೇರೆ ಯಾರೊಬ್ರು ಕಿಡ್ನಾಪ್ ಮಾಡಿದ್ರು, ಅವ್ರು ಹೋಗಿದ್ ರೀತಿ ಬೇರೆ, ಬಟ್ ಇವ್ರು ಬಂದಿರೋ ರೀತಿ ಹೇಳಿದ್ದು. ಈಗ ಹೋದವ್ರು ಬಂದೇ ಬರುತ್ತಲ್ವಾ, ನಮಗೂ ಅಷ್ಟು ನೋವಾಗಿತ್ತು. ಅಲ್ಲ, ಒಬ್ಬೊಬ್ರದ್ದು ಒಂದೊಂಥರ ಇರುತ್ತಲ್ವಾ ಸರ್. ಗುರುದೇ ಒಂಥರ, ಇನ್ನೊಬ್ರದ್ದು ಒಂಥರ, ಒಬ್ಬೊಬ್ರದ್ದು ಒಂದೊಂಥರ ಇರುತ್ತಲ್ವಾ. ಮೇಡಮ್, ಕೊನೆಯದಾಗಿ ಏನ್ ಹೇಳ್ತೀರಾ? ಅಂದ್ರೆ ನೀವು ಈಗ ದರ್ಶನ್ ಅವ್ರು ಮಾಡಿದ್ದು ತಪ್ಪಿಗೆ ಶಿಕ್ಷೆ ಆಗ್ಲಿ, ಅದು ಬೇರೆ, ಅದು ಕಾನೂನು ಪ್ರಕಾರ ಏನಾಗಬೇಕು ಅದಾಗುತ್ತೆ. ಸೊ ಈಗ ನಿಮಗೆ ಏನಕ್ಕೆ ಬೇಜಾರಾಗ್ತಿದೆ, ಹೆಚ್ಚು ಬೇಜಾರಾಗ್ತೀವಿ? ನೀವು ತುಂಬಾ ನೋವಿನಿಂದ ಮಾತಾಡಿದ್ರಿ. ಯಾವಾಗಲೂ ನಾನು ನೋಡಿದಾಗ ಈ ಕ್ಯಾಮ್ರಾ ಆನ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಮಾತುಗಳು ಆಡಿದ್ರಿ, ತುಂಬಾ ನೋವಿನಿಂದ ಮಾತಾಡಿದ್ರಿ. ಸೊ ಯಾಕೆ ಇಷ್ಟು ನೋವು, ಯಾಕೆ ನೋವು? ಅದು ಯಾವ ತರ ಹೇಳ್ಬೇಕು ಅಂತ ಗೊತ್ತಾಗ್ಸಲ್ಲ. ಒಟ್ಟಲ್ಲಿ ನೋವಾಗಿದೆ. ಮತ್ತೆ ಅವ್ರನ್ನ ಬಗ್ಗೆ ಕೆಟ್ಟದಾಗಿ ಜಾಸ್ತಿ ಇದು ಮಾಡಬೇಡಿ ಸರ್. ಅಷ್ಟೇ. ಬರ್ಲಿ ಅವ್ರಿಗೇನು ಕಾನೂನು ಪ್ರಕಾರ ಏನಾಗ್ಲಿ ಆಗ್ಲಿ ಸರ್, ಬರ್ಲಿ, ಅವ್ರು ಬಂದೇ ಬರ್ತಾರೆ. ಪ್ರೀತಿ ಅಂತೂ ವಿಶ್ವಾಸ ಅಂತ ಯಾವತ್ತೂ ಕಳೆದೋಗಲ್ಲ ಸರ್, ಇದ್ದೇ ಇರ್ತದೆ, ಕೊನೆ ತನಕ ಇರ್ತದೆ. ನಾವು ಜೀವನ ಇರೋ ತನಕನೂ ಇರ್ತದೆ. ಯಾರು ಹೇಳಿದ್ರು ನಿಮ್ಮ ಪ್ರೀತಿ ಚೇಂಜ್ ಇಲ್ಲ, ಚೇಂಜ್ ಆಗಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು ಸುಧಾ ಅಂತ. ಮಂಡ್ಯದಿಂದ ಬಂದಿರೋದು, ಇಲ್ಲಿ ಫಂಕ್ಷನ್ ಮಂಡ್ಯದಿಲ್ಲ, ಇಲ್ಲೇ ಪ್ಲೇಸ್ 30 ವರ್ಷದಿಂದ ಇದೀವಿ ಇಲ್ಲೇನೆ. ಹೌದು, ನಾವು ಮಂಡ್ಯ ಪ್ಲೇಸು. ಸ್ಟೇಷನ್ ಹತ್ರ ಹೋಗ್ತಿದ್ರ? ಸ್ಟೇಷನ್ ಹತ್ರ ನೋಡೋಣ ಅಂತ ಹೋದ್ವಿ. ಏನೋ ಒಂದು ನಿಮ್ಗೆ ಅಭಿಮಾನ, ಅಟ್ಲೀಸ್ಟ್ ಸ್ಟೇಷನ್ ಹತ್ರ ನೋಡೋದೇನೋ ಒಂದು ಅಭಿಮಾನ ನಿಮ್ಗೆ. ಸುಮ್ನೆ ಒಂದು ಬಂದಲ್ವಾ, ಅಲ್ಲಿ ಒಂದು ಚೂರು ನೋಡಿ ಹೋಗೋಣ, ಸುಮ್ನೆ ಸ್ಟೇಷನ್ ನೋಡ್ಬಿಟ್ಟು ಹೋಗೋಣ. ಒಂದು ಪ್ರೀತಿ ವಿಶ್ವಾಸ ಎಲ್ರೂ ಅಭಿಮಾನಿಗೆ ಎಲ್ರಿಗೂ ಅಷ್ಟೇ ಸರ್. ಹೇಳಿಲ್ವಾ, ಇವ್ನ ಅಭಿಮಾನಿ, ಅವನ ಅಭಿಮಾನಿ ಅಂತ ಅನ್ನೋದೆಲ್ಲ. ಎಲ್ರಿಗಳಿಗೂ ಅಭಿಮಾನಿಗಳು ಇದ್ದೇ ಇರ್ತಾರೆ. ಯಾರು ಹುಚ್ಚರು ಅನ್ನೋದು ತಪ್ಪು ಸರ್. ಅದು ಆ ಮಾತನ್ನು ಬಳಸಬಾರದು. ಹುಚ್ಚರು ಯಾಕೆ ಹುಚ್ಚರಾಗುತ್ತೆ ಸರ್? ಯಾರು ಇವ್ರು ಟ್ರೀಟ್ಮೆಂಟ್ ಕೊಡಿಸ್ತಾರ? ಹುಚ್ಚರಾದ್ರೆ ಹುಚ್ಚರು ಅಂತ ಯಾಕೆ ಹೇಳ್ತಾರೆ? ಹೇಳೋರು ಹುಚ್ಚರು ಹಂಗಂತ ಹೇಳ್ತಾರಲ್ಲ, ಅವರು ಹುಚ್ಚರು. ಹುಚ್ಚರು ಅಂದ್ರಲ್ಲ, ಪರವಾಗಿಲ್ಲ, ಹುಚ್ಚರು ಅಂತ ಹೇಳಿದ್ರು. ಇದಕ್ಕಿಂತ ಮಾಡಿದ ಜಾಣತನ ಯಾರು ಹೇಳಿಲ್ವಲ್ಲ. ಈಗ ಹುಚ್ಚರು ಅಂತ ಯಾರೋ ನ್ಯೂಸ್ ಕೊಟ್ರು, 150 ಜನ ಅವರು ಅಭಿಮಾನಿಗಳು ಹುಚ್ಚರು. ಯಾರು ಹುಚ್ಚರು? ಅವ್ರು ಹುಚ್ಚರು. ತಂದೆಗೆ ಮಕ್ಕಳೇ ಹುಚ್ಚರು. ಹಾಗೆ ಅಭಿಮಾನಿಗಳಿಗೆ ಅಭಿಮಾನಿ. ನಾನು ಪುನೀತ್ ರಾಜ್ಕುಮಾರ್ ಸರ್ ಅಭಿಮಾನಿ, ಪಕ್ಕಾ ಅಭಿಮಾನಿ. ಹಂಗಂತ ನಾವು ಪುನೀತ್ ರಾಜ್ಕುಮಾರ್ ಸರ್ ಪಕ್ಕಾ ಅಭಿಮಾನಿ, ಹುಚ್ಚರು ನಾವು. ಹಂಗೆ ಅವ್ರವ್ರ ಅಭಿಮಾನಿಗಳು ಅವ್ರು ಇರುತ್ತೆ. ಅವ್ರು ಹುಚ್ಚರು ಇವ್ರು ಹುಚ್ಚರು ಅಂತ ಸ್ಟೇಟ್ಮೆಂಟ್ ಕೊಡೋದು ತಪ್ಪು. ಯಾಕಂದ್ರೆ ಅವ್ರದ್ದು ನೋಡ್ಕೋಬೇಕಲ್ಲ, ಹಿಂದೆ ಏನ್ ಮಾಡಿದ್ರು ಅವರು ಅದನ್ನ ನೋಡ್ಕೋಬೇಕು, ಯಾರು ಹುಚ್ಚರು ಅಂತ. ಅದನ್ನ ಸ್ವಲ್ಪ ಹೇಳೋ ಟೈಮಲ್ಲಿ ನೀಟಾಗಿ ಹೇಳ್ಬೇಕು, ಅದು ಯಾರೇ ಆಗಿರ್ಲಿ ಸರ್. ಅಂದ್ರೆ ನೀವು ಅಪ್ಪು ಅಭಿಮಾನಿ ಆದ್ರೂ ಸಹ ದರ್ಶನ್ ಅವ್ರ ಬಗ್ಗೆ ಮಾತಾಡಿದ್ರೆ ನಿಮ್ಗೂ ನೋವಾಗಿದೆ? ನೋವಾಗಿದೆ, ಆಗುತ್ತೆ ಸರ್, ಇಲ್ಲ ಅಂತ ಹೇಳಲ್ಲ. ತಪ್ಪಾಗಿಲ್ಲ, ಯಾರು ತಪ್ಪು ಮಾಡಿಲ್ಲ, ಎಲ್ರು ಮಾಡಿದ್ದಾರೆ. ಅದ್ರಾಗ ಬೇರೆ ದರ್ಶನ್ ಅದನ್ನ ಮಾಡ್ಕೊಂಡ ಅವಳ ಇಟ್ಕೊಂಡ. ಯಾರು ಕಳ್ರು ಎಲ್ರು ಯಾರು ಇದ್ ಮಾಡಿಲ್ಲ,
ಮಾಡ್ಲಿ, ತಪ್ಪನ್ನ ಕಾನೂನು ಪ್ರಕಾರವಾಗಿ ದರ್ಶನ್ ಸಾರಿಗೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಅದು ಯಾರಿಂದನೂ ತಪ್ಸಕ್ಕಾಗಲ್ಲ. ಬರ್ತಾರೆ, ಹೊರಗಡೆ ಬರ್ತಾರೆ, ಅಭಿಮಾನಿಗಳು ಇನ್ನೂ ಜಾಸ್ತಿ ಆಗ್ತಾರೆ, ಕಮ್ಮಿ ಆಗಲ್ಲ. ಅವ್ರವ್ರ ಅಭಿಮಾನ ಅವರಿಗೆ ಗೊತ್ತು. ಎಲ್ಲಿ ಇವಾಗ ಆಲ್ರೆಡಿ ಎಷ್ಟೋ ಜನಕ್ಕೆ ಬೇಜಾರಾಗಿದ್ದಿಲ್ಲ, ಅಭಿಮಾನಿಗಳು ಸಹ ಬೇಜಾರು ಮಾಡ್ಕೊಂಡಿದ್ದಾರೆ. ಕೆಲವರು ಅಭಿಮಾನಿ ಅಂತಿದ್ದವರು ಹೌದಾ ದರ್ಶನ್ ಹಿಂಗ್ ಮಾಡಿದ್ರ ಅಂತ. ತಂದೆ ತಾಯಿ ಯಾರಿಗೂ ಕೂಡ ಈಗ ಮೇಡಮ್ ಅವ್ರು ಹೇಳಿದ್ರು, ಅಭಿಮಾನಿ ಆದ್ರೆ ಅವ್ರ ತಂದೆ ತಾಯಿನ ಬಿಟ್ಕೊಟ್ಟಿಲ್ಲ. ಹೇಳಿದ್ರು ಅವ್ರು ಈ ತರ ಮಾಡಬಾರ್ದಿತ್ತು ದರ್ಶನ್ ಸಾರ್ ಅಂತ. ಅಲ್ಲಿ ಆಗಿರೋದು ಯಾರು ನೋಡಿಲ್ಲ. ಮಾತಿನ ಪ್ರಕಾರ ಮೀಡಿಯಾದವ್ರು ಹೇಳಿದ್ರು, ಅಲ್ಲಿ ಹೋದ್ರು ದರ್ಶನ್ ಊಟ ಕೊಟ್ಟು ಕಳಿಸಿ ಒಂದೆರಡು ಡೇಟ್ ಹೊಡೆದ್ರು ಅಂತಾನು ಹೇಳಿದ್ರು. ಅದೇನು ಎತ್ತ ಅಂತ ನಮಗೂ ಗೊತ್ತಿಲ್ಲ ಸರ್, ನಿಮ್ಗೂ ಗೊತ್ತಿಲ್ಲ ಸರ್, ಆಯ್ತಾ. ಕಾನೂನು ಪ್ರಕಾರವಾಗಿ ಗೊತ್ತಾಗುತ್ತೆ ಮುಂದಿನ ದಿನ. ಇನ್ನು ನಿಮ್ಗೆ ಗೊತ್ತು ಆಗುತ್ತೆ. ಕಾನೂನು ಪ್ರಕಾರವಾಗಿ ಕೈಗೊಳ್ಳುತ್ತೆ, ಅದೇನು ಪರವಾಗಿಲ್ಲ. ಥ್ಯಾಂಕ್ ಯು ಸೊ ಮಚ್. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.